ವಾತಾವರಣ, ಶಾಂತಿ ನೆಮ್ಮದಿಯ ವಾತಾವರಣ ಮನೆ. ಸಂಸಾರ ಅನ್ನೋದು ಒಂದು ಸಮಾಜದ ಒಂದು ಅಂಗ. ಆ ಸಂಸಾರದ ಒಳಗಡೆ ಯಾವತ್ತು ನೀವು ಸಾಮರಸ್ಯ ಅಂತೀವಿ, ಸಾಮರಸ್ಯದ ಕೊರತೆ ಉಂಟು ಆಗುತ್ತೋ ಆ ಮಕ್ಕಳಲ್ಲೂ ಅದೇ ರೀತಿಯವರ ಆಗ್ತದೆ ನೋಡಿ. ಆಮೇಲೆ ಸಮಸ್ಯೆಗಳು ಉತ್ತರದ ಮುಂದೆ ಇರೋದು ಕಾಣಿಸಲ್ಲ. ನಮ್ಮ ಮನಸ್ಸು ಫುಲ್ಲು ಕನ್ನಡಿ ಬೇರೆ ಧೂಳಂತೆ ಮುಚ್ಕೊಂಡ್ಬಿಟ್ಟು ಮುಂದೆನೇ ಇರುತ್ತೆ ಉತ್ತರ. ಧ್ಯಾನ ಮಾಡಿದಾಗ ಈ ಧೂಳೆಲ್ಲ ಹೋಗಿ ಪರಿಸ್ಥಿತಿ ತೊಳಿಬೇಕು. ಇಲ್ಲಿ ಡೈಲಿ ಪಾತ್ರೆ ತೊಳಿತೀವಲ್ಲ, ಕಾಫಿ ಟೀ ಪಾತ್ರೆ ತೊಳಿತೀವಲ್ಲ, ಅದೇ ಒಂದು ಮನಸ್ಸನ್ನು ತೊಳಿಬೋದಲ್ಲ. ಧ್ಯಾನ ಅರ್ಧ ಗಂಟೆ ಧ್ಯಾನ ಮಾಡೋದ್ರಲ್ಲಿ ಮನಸ್ಸು ಈ ಕನ್ನಡಿ ಅನ್ನೋದು ಏನಿದೆ ಅದ್ರ ಮೇಲೆ ಧೂಳು ತೊಳಿತಾ ಇದ್ದ ಏನಾಗುತ್ತೆ, ಹೌದಾ ಕಷ್ಟ ಬಂತ, ಸುಖ ಬಂತ. ಸೊ ಎರಡನ್ನೂ ಒಟ್ಟಿಗೆ ಸ್ವೀಕರಿಸೋ ಒಂದು ಮನೋಭಾವ ಬೆಳೆಯಕ್ಕೆ ಶುರು ಆಗ್ತದೆ. ಆಮೇಲೆ ಸಂಬಂಧಗಳು ಚಿಕ್ಕ ಚಿಕ್ಕದಕ್ಕೆ ನಾವು ಎಕ್ಸೈಟ್ ಆಗೋದೇ ಸ್ಥಿತಿ ಇಲ್ಲ. ಬಹಳ ಚಿಕ್ಕ ವಿಷಯಗಳಿಗೆ ಎಕ್ಸೈಟ್ ಆಗ್ತೀವಿ. ನೋಡ್ಕೊಳ್ಳಿ, ತುಂಬಾ ಚಿಕ್ಕ ಚಿಕ್ಕ ವಿಷಯಕ್ಕೆ ಎಕ್ಸೈಟ್ ಆಗ್ತೀವಿ. ವಿ ಮೇಜರ್ ಆರ್ ಮೈನರ್ ಥಿಂಗ್ಸ್, ದೊಡ್ಡ ದೊಡ್ಡದನ್ನ ಬಿಟ್ಬಿಡ್ತೀವಿ. ಅದೇನಾಗ್ತದೆ, ನಾವು ಯಾವತ್ತೂ ಚಿಕ್ಕ ಚಿಕ್ಕ ವಿಷಯಗಳಿಗೆ ಓದಾಡ್ಕೊಂಡಿರ್ತೀವೋ ದೊಡ್ಡ ದೊಡ್ಡದೆಲ್ಲ ಬಿಟ್ಟು. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ವಿ ಆರ್ ಫಾಲೋಯಿಂಗ್. ಚಿಕ್ಕ ಚಿಕ್ಕ ವಿಷಯಗಳನ್ನ ಅಲ್ಲಲ್ಲೇ ಇಟ್ಕೊಂಡು ಕ್ಯಾನ್ ಯು ಮೂವ್ ಆನ್. ಕಾಫಿ ಚೆಲ್ಲೋಗುತ್ತೆ, ಏನಾಗುತ್ತೆ ಅದನ್ನೇ ಬೆಳಗಿನ ತಾಯಿನಾದ್ರು ಹೊಡ್ಕೊಂಡಿರ್ತಾರಲ್ಲ, ಕಾಫಿ ಚೆಲ್ಲೋದು ನನ್ನ ಬಟ್ಟೆ ಮೇಲೆ ಬೆಟರ್ ಚೇಂಜ್ ಇವರ ಪ್ಯಾಂಟ್ ಶರ್ಟ್ ಅರ್ಥ ಆಯ್ತಲ್ಲ. ಸೊ ಅದನ್ನೇ ಒಂದು ದೊಡ್ಡದು ಮಾಡ್ಬೋದು ಸ್ವಲ್ಪ. ಅದೇನು ಸಾಮರಸ್ಯ ಸಿ ಇಸ್ ದ ವರ್ಲ್ಡ್. ಇವತ್ತಿನ ಜಗತ್ತೇನಂದ್ರೆ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಎಲ್ಲರೂ ಬೇಕು ಈಗ, ಅರ್ಥ ಆಯ್ತಲ್ಲ. ಯಾರು ಬೇಡ ಅನ್ನೋದಿಲ್ಲ. ಎಲ್ಲ ಥರದ ವ್ಯಕ್ತಿಗಳು ಇದ್ದಾರೆ. ಎಲ್ಲ ಥರದ ಒಂದು ಸಂಸಾರದ 4 ಜನ 4 ಥರ ಇರ್ತಾರೆ. ಅವ್ರು 4 ಥರ ಯಾಕಿದ್ದಾರೆ ಅಂತ ಕೇಳಬೇಡಿ. ಇರೋದೇ ಹೆಂಗೆ ಜೀವನ. ಲೈಫ್ ಈಸ್ ಲೈಕ್ ದಟ್. ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಟು ಬಿ ಲೈಕ್ ಒನ್ ವೈಟ್ ಕ್ಲಾತ್. ಎವ್ರಿಬಡಿ ವೈಟ್ ಕ್ಲಾತ್. ಎಷ್ಟು ಬೇಜಾರಾಗುತ್ತೆ. ಏನಪ್ಪ ಎಲ್ಲ ಏನೂ ಇಲ್ಲ, ಲೈಫ್ ಇಷ್ಟ ಅನ್ಸುತ್ತೆ. ಸೊ ಆ ವಿಭಿನ್ನತೆ, ಆ ವೈವಿಧ್ಯತೆ, ಅದೇ ವೈದ್ಯತೆ. ನಿಜವಾದ ವೈದ್ಯತೆ ಅಂದರೆ ಸಮಸ್ಯೆ ರಹಿತ ಜೀವನ ಇಲ್ಲ, ದಯವಿಟ್ಟು ತಿಳ್ಕೊಂಡು. ಆಮೇಲೆ ಒತ್ತಡ ರಹಿತ ಜೀವನ ಇಲ್ಲ. ಸಾರಿ, ಲೈಫ್ ಇಟ್ ಸೆಲ್ಫ್ ಇಸ್ ಆನ್ ಸ್ಟ್ರೆಸ್. ಸೊ ಅದರಲ್ಲಿ ಬಂದಾಗ ಅದು ಒಂದು ಪಿರಮಿಡ್ ಬಗ್ಗೆ ಕೇಳಿದಾಗ ಏನಾಗ್ತದೆ, ಪಿರಮಿಡ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ನೀವು ನೋಡ್ಬೋದು ನಮ್ಮ ಗೋಪುರಗಳು, ಚರ್ಚ್ಗಳು, ಯಾವುದೇ ಗೋಪುರಗಳು ಕಟ್ಟಿರ್ತಾರೆ. ಯಾಕೆ ಗೋಪುರಗಳು ಕಟ್ತಾರೆ? ಗೋಪುರದ ಮೇಲೆ ಒಂದು ಕಳಶ ಇರ್ತದೆ. ಆ ಕಳಶ ಏನ್ ಮಾಡ್ತದೆ, ವಿಶ್ವಪ್ರಾಣ ಶಕ್ತಿನ ಸೆಳೆದುಕೊಂಡು ಆ ಗೋಪುರದಿಂದ ಕೆಳಗಡೆ ಆ ವಿಗ್ರಹದ ಮೇಲೆ ಬಿಡ್ತದೆ ಅಲ್ವಾ. ಅದು ಸೈನ್ಸ್, ಪ್ಯೂರ್ ಸೈನ್ಸ್, ನೋ ಪ್ಯೂರ್ ಸೈನ್ಸ್. ಆ ಒಂದು ವಿಗ್ರಹದ ಮೇಲೆ ಸುತ್ತ ಆವರಣದಲ್ಲಿ ಆ ಕಾಸ್ಮಿಕ್ ಎನರ್ಜಿ ಅಕ್ಯುಮುಲೇಟ್ ಆಗಿದೆ. ಅರ್ಥ ಆಯ್ತಾ? ಸೊ ನಾವು ಆ ಜಾಗಕ್ಕೆ ಹೋದಾಗ ಒಂದು ಸೈಕಿಕ್ ಫೀಲಿಂಗ್ ನಮಗೆ ಬರ್ತದೆ. ನಾವು ಯಾವುದೋ ಒಂದು ಇಲ್ಲಿ ಶಿವನ ದೇವಸ್ಥಾನ, ಜಸ್ಟ್ ಗೋ. ಗರ್ಭಗುಡಿ ಮುಂದೆ ಯಾರು ಇರಬಾರ್ದು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ, ಎಲ್ಲ ಇರೋವಾಗ ಹೋದ್ರೆ ಆಗಲ್ಲ. ಸೊ ಜಸ್ಟ್ ಕ್ಲೋಸ್ ಯುವರ್ ಐಸ್ ಫಾರ್ 10 minutes, ಜಸ್ಟ್ ಫೀಲ್ ದ ವೈಬ್ರೇಷನ್ಸ್. ಅಲ್ಲಿ ಪಾಸಿಟಿವಿಟಿ ಬಂದ್ಬಿಡುತ್ತೆ ಮೈಂಡಿಗೆ. ಯಾಕೆ ಅಂದರೆ ಆ ಆವರಣದಲ್ಲಿ ಆ ಕಾಸ್ಮಿಕ್ ಎನರ್ಜಿ ಅಕ್ಯುಮುಲೇಟ್ ಆಗಿದೆ. ತಿರುಪತಿ, ಅಯ್ಯಪ್ಪ, ಶಬರಿಮಲೆ, ಅಥವಾ ಪ್ರಾಚೀನ ದೇವಾಲಯಗಳು, ಚಲುವರಾಯಣ ಸ್ವಾಮಿ, ಮೇಲ್ಕೋಟೆ, ಇಲ್ಲಿ ಚಿಕ್ಕಬಳ್ಳಾಪುರ ವೀರೇಂದ್ರ ಬ್ರಹ್ಮಸ್ವಾಮಿ, ಕೈವಾರ, ತಾತಯ್ಯ, ಐ ಮೀನ್ ಸೋ ಮೆನಿ ಹಳೆ ಕಾಲದ ಟೆಂಪಲ್ಸ್. ಹೋಗಿ ಕೂತ್ಕೊಳ್ಳಿ ಅಲ್ಲಿ. ಸೋಮನಾಥ್ಪುರ್ಗೆ ಹೋಗ್ಬಿಟ್ಟು ಒಂದು ರೌಂಡಿಗೆ ತಿರುಗ್ಬಿಟ್ಟು ನಾನು ಮಾಡ್ತಾ ಇರ್ತಲ್ಲ ಸಾಧನೆ, ಹೋಗಿ ಕೂತ್ಕೊಂಡು ಅಲ್ಲಿ ದೇವಾಲಯದ ಮುಂದೆ ಕೂತ್ಕೊಳ್ಳಿ. ಅಲ್ಲಿ ಗೊತ್ತಾಗ್ತದೆ ನಿಮ್ಮ ವೈಬ್ರೇಷನ್. ಇಟ್ಸ್ ಮೋರ್ ಆಫ್ ಎ ಟೂರಿಸ್ಟ್ ಇಂಟ್ರೆಸ್ಟ್. ಇಟ್ ಇಸ್ ನೋ ಮೋರ್ ಇಂಟ್ರೆಸ್ಟ್. ಟೂರಿಸ್ಟ್ ಹೋಗ್ತೀವಿ ಸೋಮನಾಥ್ಪುರ, ಅಲ್ಲಿಂದೆಲ್ಲಿಗೆ ಹೋಗ್ತೀವಿ, ಹಳೆ ಬೆಳೆದಿರೋ ಕಣ್ಣು ಬಿಟ್ಟು ನೋಡಿದ್ರೆ 1 ವಾರ ಬೇಕಂತ ನೋಡಿದ್ರೆ ಹಳೆ ಬೆಳೆದಿರೋ ನೋಡೋದು ಕರೆಕ್ಟಾಗಿ. ವಿಶಿಷ್ಟತೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಅಲ್ಲಿಯ ಪ್ರದೇಶಗಳಲ್ಲಿ ಈ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರ್ತದೆ. ಆ ಜಾಗಗಳಿಗೆ ಹೋಗುವಾಗಲೇ ಜನಗಳು ಪಾಸಿಟಿವ್ ಆಗಿ ಹೋಗ್ತಾರೆ, ನೆಗೆಟಿವ್ ಆಗಿ ಹೋಗಲ್ಲ. ಆ ರೀತಿ ಇರುವಾಗ ಆ ಜಾಗಕ್ಕೆ ಪಾಸಿಟಿವ್ ಎನರ್ಜಿ ಅಕ್ಯುಮುಲೇಟ್ ಆಗ್ತದೆ.
ಕೂತ್ಕೊಂಡಾಗ ಮನಸ್ಸು ತಿಳಿಯಾಗ್ತದೆ. ಸೈನ್ಸ್, ಪ್ಯೂರ್ ಸೈನ್ಸ್. ಪಿರಮಿಡ್ ಅಷ್ಟೇ. ಈಜಿಪ್ಟ್ಗೆ ನಾನು ಹೋಗಿದ್ದೀನಿ. ಈಜಿಪ್ಟ್ನಲ್ಲಿ ಈಗ ಯಾವುದೇ ಆಧ್ಯಾತ್ಮಿಕತೆ ಗಂಧ ಇಲ್ಲ ಬಿಡಿ, ಅಲ್ಲೆಲ್ಲ ಮಾತಾಡೋದೇ ಅರೇಬಿಕ್. ಸೊ ಅಲ್ಲಿ ಮಮ್ಮೀಸ್ ಅಂತ ಮುಂಚೆ ಇತ್ತು, ನಿಮಗೆಲ್ಲ ಗೊತ್ತಿದೆ, ಹೋಗಿದ್ದೀರ. ಮಮ್ಮೀಸ್ಗಳು ಯಾಕೆ ಕೇಳ್ತಿರ್ಲಿಲ್ಲ. ಅದು ಬ್ಯೂಟಿಫುಲ್ ಮಮ್ಮಿಫಿಕೇಶನ್ ಇಸ್ ಅ ಬ್ಯೂಟಿಫುಲ್ ಕೆಮಿಕಲ್ ಪ್ರೋಸೆಸ್. ಆರ್ಟು ಕಿಡ್ನಿ ಬ್ರೈನ್ ತೆಗೆದುಬಿಟ್ಟು ಅದಕ್ಕೆ ಹತ್ತಿ ಇಟ್ಬಿಟ್ಟು ಕೆಮಿಕಲ್ ಹಾಕಿ ಆಳ್ತಾರೆ. ಅವ್ರು ಇರೋರು ಆ ಚಿನ್ನದ ಕ್ಯಾಸ್ಕೆಟ್ ಮುಖವಾಡಗಳನ್ನ ಹಾಕಿ ಅವ್ರಿಗೆ ಮುಂದಿನ ಪ್ರಯಾಣಕ್ಕೆ, ಮುಂದಿನ ಜನ್ಮ ಬರ್ತದವ್ರಿಗೆ ಅಂತ ಅಕ್ಕಿ ಅದು ಇದು ದವಸ ಧಾನ್ಯಗಳನ್ನ ಇಟ್ಟು ಅವ್ರನ್ನ ಮುಂದಿನ ಜನ್ಮ ಇದೆ ಅನ್ನೋ ಒಂದು ಅವ್ರ ನಂಬಿಕೆ. ನಮಗೆ ಕರ್ಮ ಸಿದ್ಧಾಂತ ಅಂತ ನಾವು ಹೇಳ್ತೀವಿ. ನೀನು ಮಾಡಿದ್ದು ನೀನು ಅನುಭವಿಸ್ತಾ ಇದೆಯಾ, ಈ ಜನ್ಮದಲ್ಲಿ ನೀನು ಮಾಡಿದ್ರೆ ಮುಂದಿನ ಜನ್ಮದ ಅನುಭವಿಸ್ತೀಯ ಅಂತ ನಾವು ಹೇಳ್ತೀವಲ್ಲ. ಅದು ಸಿಂಪಲ್. ಮುಂದಿನ ಜನ್ಮ ಹೋಗ್ಲಿ ಅಂತ ಅವರು ಏರ್ಪಾಡು ಮಾಡ್ತಾರೆ. ಕೇಳ್ತಿರ್ಲಿಲ್ಲ. ಯಾಕೆ ಅಂದರೆ ಆ ಒಂದು ಆ್ಯಂಗಲ್ 51 ಡಿಗ್ರಿ 51 ಮಿನಿಟ್ಸ್ ಆ ಒಂದು ಇದರಲ್ಲಿ ಈಗ ನೀವು ಬೇಕಾದ್ರೆ ಪಿರಮಿಡ್ ತಗೊಳ್ಳಿ, ನಮ್ಮ ಪಿರಮಿಡ್ ವ್ಯಾಲ್ಯೂ ಸಿಗುತ್ತೆ, ಬೇರೆ ಕಡೆ ಸಿಗುತ್ತೆ. ಪರ್ಫೆಕ್ಟ್ ಪಿರಮಿಡ್, ಕಾಪರ್ ಪಿರಮಿಡ್, ಅದು ಯಾವುದೇ ಪಿರಮಿಡ್ ತಗೊಂಡು ಒಂದು ಟೊಮೊಟೊ ಅದ್ರ ಕೆಳಗಡೆ ಇಲ್ಲಿ ನೋಡಿ ಒಂದು ವಾರ ಅದು ನನಗೆ ಸೊ ಪಿರಮಿಡ್ ಕೆಳಗಡೆ ಧ್ಯಾನ ಮಾಡಿದಾಗ ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, ಇನ್ನೊಂದು ರೀತಿಯ ಏನು ಪ್ರಜ್ಞೆಯ ಸ್ಥಿತಿ ಬೇಗ ಬರ್ತದೆ. ನಾವೇನು ತುಂಬ ಟೈಮ್ ತಗೊಳುತ್ತೆ ಬೇರೆ ಕಡೆ ಧ್ಯಾನ ಮಾಡಿದಾಗ. ಅಲ್ಲಿ ಒಂದು ಆಂಕರ್ ಇದೆ, ಆ ಮೂಲ ವಿಗ್ರಹ ನೀವೇ ಆಗುತ್ತೆ. ಅರ್ಥ ಆಯ್ತಾ? ಏನು ಗರ್ಭಗುಡಿ ಒಳಗಡೆ ಮೂಲ ವಿಗ್ರಹ ಬೀಳ್ತಾರೆ, ನಿಮ್ಮ ಮೇಲೆ ಬಿದ್ದಾಗ ನಾವು ಇಮ್ಯಾಜಿನ್ ಯು ಯುವರ್ ಸೆಲ್ಫ್ ಬಿಕಮ್ ಗಾಡ್. ನಾವು ಅಂತೀನಿ, ಪತ್ರಿಜಿಯವರು ಹೇಳೋದು ಅಂದರೆ ಎವ್ರಿಬಡಿ ಈಸ್ ಎ ಪ್ಯೂರ್ ಗಾಡ್. ಅವರು ಎಲ್ಲರೂ ದೇವರುಗಳೇ, ಆದರೆ ಮನುಷ್ಯ ರೂಪದಲ್ಲಿ ಬಂದಿದ್ದಾರೆ ಅಷ್ಟೇ. ಕನ್ಫ್ಯೂಸ್ ಆಗೋಗಿದೆ. ಹೇಗೇನಂದ್ರೆ ದೇವರನ್ನು ಮಾಡ್ಕೊಂಡಿದ್ದಾರೆ ನೋಡಿ. ಸತ್ಯ ಸಾಯಿಬಾಬಾ ಅವರು ಇದ್ರು, ಇನ್ನೊಂದು 100 ವರ್ಷ ಆದ್ಮೇಲೆ ಇದ್ದವರು ಇದ್ರು ಅಂತ ಬೇಕಾದ್ರೆ ಕೋಟ್ ಮಾಡ್ಬೋದು. ಬುದ್ಧ ಇದ್ರು, 2500 ವರ್ಷ ಕೃಷ್ಣ ಇದ್ರು. ಯಾಕೆ ಮಾಧವ ಅವ್ರದ್ದು ಭಗವಂತ ಅಂತ ಯಾಕೆ ಹೇಳಿದ್ರು? ಅವರು ಮಾನವ ರೂಪದಲ್ಲಿ ಬಂದವರೇನೆ. ಅವರ ಒಂದು ವಿಶಿಷ್ಟ ಶಕ್ತಿಗಳಿಂದ, ಅವರ ಒಂದು ಇದರಿಂದ ಅವ್ರನ್ನ ಭಗವಂತ ಅಂತ. ಸೊ ನಿಮಗೂ ಪ್ರತಿಯೊಬ್ಬರೂ ಅಷ್ಟೇ, ನಾವೆಲ್ಲರೂ ಮಾನವ ರೂಪದಲ್ಲಿರುವ ಭಗವಂತ ಅಂತ ಪತ್ರಿಜಿಯವರು ಹೇಳ್ತಾರೆ. ಬಟ್ ಫರ್ಗಾಟ್ ಅಲ್ಲ, ಆ ಕೈಲಿ ಏನು ಹೇಳಿದ್ರು ಅದು ಆಗುವ ಶಕ್ತಿ